ಎಜಿ ನ್ಯೂಸ್ಗೆ ಸ್ವಾಗತ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ರವರಿಗೆ ಇಡಿ ಸಮನ್ಸ್ ಕೊಟ್ಟಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಫೆಬ್ರವರಿ 20ಕ್ಕೆ ಮುಂದೂಡಿಕೆ ಮಾಡಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ಜಾರಿ ಮಾಡಿದ್ದು, ಆ ಸಮನ್ಸ್ ಹಾಗೂ ಇಡಿಯಲ್ಲಿ ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಸಿಎಂ ಅವರ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ರವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರ ಪರ ಸಮೃದ್ಧ ಹೆಗಡೆ ವಾದ ಮಂಡಿಸಿದ್ರು. ಸಿಎಂ ಅವರ ಪತ್ನಿ ಹಾಗೂ ಬೈರತಿ ಸುರೇಶ್ ಅವರಿಗೆ ಜಾರಿಯಾಗಿರುವ ಸಮನ್ಸ್ ರದ್ದು ಮಾಡಿ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆ ಧಾರವಾಡ ಹೈಕೋರ್ಟ್ನಲ್ಲಿ ನಡೆಯಿತು. ಇನ್ನು ಪ್ರಕರಣದಲ್ಲಿ ಇಡಿ ಬಂದದ್ದು ಸರಿಯೋ ಅಥವಾ ತಪ್ಪು ಎಂಬ ವಾದ ಮಂಡಿಸಲಾಗಿದೆ. ಪ್ರಕರಣದಲ್ಲಿ ಇಡಿ ಬಂದಿದ್ದು ಯಾಕೆ ಸರಿ ಅಲ್ಲ ಎಂಬುದರ ಕುರಿತು ವಾದ ಮಂಡನೆ ಮಾಡಲಾಗಿದೆ. ಒಂದು ತನಿಖೆ ನಡೀತಾ ಇರುವಾಗ ಇನ್ನೊಂದು ತನಿಖೆ ನಡೆಯಬಹುದಾ? ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ. ಈ ಸಂಸ್ಥೆ ತನಿಖೆ ನಡೆಸ್ತಾ ಇರಬೇಕಾದ್ರೆ ಇಡಿ ಬರುವುದು ಎಷ್ಟು ಸರಿ? ಇದಕ್ಕೆ ಕಾನೂನಾತ್ಮಕ ಅವಕಾಶ ಇದೆಯಾ ಎಂಬ ಪ್ರಶ್ನೆ ಇಟ್ಟಿದ್ದೇವೆ. ಈಗಾಗಲೇ 14 ಸೈಟ್ ವಾಪಸ್ ಕೊಟ್ಟಾಗಿದೆ ಎಂದು ಸಿಎಂ ಪತ್ನಿ ಪರ ವಕೀಲರು ಆದ ಸಮೃದ್ಧ ತಿಳಿಸಿದರು. ಬೆಳಿಗ್ಗೆ ಸರ್ ಕೇಸಲ್ಲ ಮಧ್ಯಾಹ್ನ 230 ಲಿಸ್ಟ್ ಆಗಿತ್ತು. 2:30 ಲಿಸ್ಟಲ್ಲಿ ಬ್ಯಾಂಗ್ಳೂರ್ ಲಿಸ್ಟ್ ಅಂತ ಸ್ಪೆಷಲ್ ಆಗಿರುತ್ತಲ್ಲ ಧಾರವಾಡ ಬೆಂಚ್. ಸೊ ಸ್ಪೆಷಲ್ ಜಡ್ಜ್ ಸ್ಪೆಷಲ್ ಕೋರ್ಟ್ ಇತ್ತು. ಸೊ ಸೆಕೆಂಡ್ ಟೈಮ್ ಆಗಲೇ ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇ ಇನ್ನೂ ಕಂಟಿನ್ಯೂ. ಇಡಿ ಅವ್ರಿಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ಅವಕಾಶ ಇದೆ. ಅವತ್ತು ನಾವು ವಾದ ಮಂಡಿಸ್ತೀವಿ. ಅಲ್ಲಿವರೆಗೂ ಇಂಟ್ರಿ ಮಾಡಿರೋ ಸ್ಟೇ ಏನಿದೆ ಕಂಟಿನ್ಯೂ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.